ಸಾಲು ಸಾಲು ಸೋಲಿನ ಸುಳಿಯಲ್ಲಿ ಸಿಲುಕಿರೋ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ 2025ರ ಚಾಂಪಿಯನ್ಸ್ ಟ್ರೋಫಿ ಹೊಸ ಭರವಸೆ ಮೂಡಿಸಿದೆ. ದಶಕಗಳ ಬಳಿಕ ಐಸಿಸಿ ಟೂರ್ನಿ ಆಯೋಜನೆಗೆ ಪಿಸಿಬಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಅದರಲ್ಲೂ ಟೀಂ ಇಂಡಿಯಾ ಪಾಕಿಸ್ತಾನಕ್ಕೆ ಬಂದು ಕ್ರಿಕೆಟ್ ಆಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಪಾಕ್ನ ಮಾಜಿ ಕ್ರಿಕೆಟಿಗರಂತೂ ಎಲ್ಲಾ ರಾಷ್ಟ್ರಗಳ ಕ್ರಿಕೆಟರ್ಸ್ ಪಾಕ್ಗೆ ಬರ್ತಾರೆ, ಭಾರತದ ಆಟಗಾರರು ಮಾತ್ರ ಯಾಕೆ ಬರಲ್ಲ? ಕ್ರೀಡೆಯ ನಿಯಮಗಳನ್ನು ಪಾಲಿಸಬೇಕು, ಭಾರತೀಯ ತಂಡ ಪಾಕಿಸ್ತಾನಕ್ಕೆ ಬಂದು ಆಡಬೇಕು ಅಂತ ತಮ್ಮದೇ ದಾಟಿಯಲ್ಲಿ ಮಾತನಾಡ್ತಿದ್ದಾರೆ. ಬಟ್ ರಿಯಾಲಿಟಿ ಬೇರೆನೇ ಇದೆ. ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ನಡೆಸೋಕೆ ಐಸಿಸಿ ಈವರೆಗೂ ಗ್ರೀನ್ ಸಿಗ್ನಲ್ ನೀಡಿಯೇ ಇಲ್ಲ. ಹಾಗಾದ್ರೆ ಪಾಕ್ನಿಂದ ಟೂರ್ನಿ ಎತ್ತಂಗಡಿ ಆಯ್ತಾ? ಪಿಸಿಬಿಗೆ ತಲೆಬಿಸಿ ಶುರುವಾಗಿರೋದೇಕೆ? ಐಸಿಸಿ ನೂತನ ಬಾಸ್ ಆಗಿ ಆಯ್ಕೆಯಾಗಿರುವ ಜೈಶಾ ಅವರ ನಿರ್ಧಾರ ಏನು? ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನೇ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟಿ20 ವಿಶ್ವಕಪ್ ಬಳಿಕ ಕ್ರಿಕೆಟ್ ಲೋಕದ ಕಣ್ಣು 2025ರ ಚಾಂಪಿಯನ್ಸ್ ಟ್ರೋಫಿ ಮೇಲೆ ನೆಟ್ಟಿದೆ. ಟೂರ್ನಿ ಆಯೋಜನೆಗೆ ಪಾಕಿಸ್ತಾನ ಆತಿಥ್ಯನ ವಹಿಸ್ತಾ ಇದ್ದು, ಈಗಾಗಲೇ ಕರಡು ವೇಳಾಪಟ್ಟಿ ಕೂಡ ರಿಲೀಸ್ ಮಾಡಿದೆ. ಈ ಐಸಿಸಿ ಟೂರ್ನಿಯ ಮೊದಲ ಪಂದ್ಯವನ್ನು 2025ರ ಫೆಬ್ರವರಿ 19ರಂದು ನಡೆಸೋಕೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಆದರೆ ಟೂರ್ನಿಗಾಗಿ ಪಾಕಿಸ್ತಾನಕ್ಕೆ ಭಾರತ ಪ್ರಯಾಣ ಬೆಳೆಸುತ್ತೋ ಇಲ್ವೋ ಅನ್ನೋದು ಈವರೆಗೂ ಕೂಡ ಕನ್ಫರ್ಮ್ ಇಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹಲವು ವರ್ಷಗಳಿಂದ ಉತ್ತಮ ಸಂಬಂಧ ಇಲ್ಲ. ಪಾಕಿಸ್ತಾನಕ್ಕೆ ಹೋಗೋಕೆ ಭಾರತ ಸರ್ಕಾರ ಅನುಮತಿ ನೀಡಿದರೆ ಮಾತ್ರ ಟೀಂ ಇಂಡಿಯಾ ಹೋಗಬಹುದು. ಇದನ್ನ ಸ್ವತಃ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಸ್ಪಷ್ಟನೆ ಪಡಿಸಿದೆ. ಇದೆಲ್ಲದರ ನಡುವೆ ಐಸಿಸಿ ನಿಯೋಗ ಪಾಕಿಸ್ತಾನಕ್ಕೆ ಭೇಟಿ ನೀಡೋಕೆ ಸಜ್ಜಾಗಿದೆ. ಸಿದ್ಧತೆಗಳನ್ನ ಪರಿಶೀಲಿಸಲು ಪಾಕಿಸ್ತಾನಕ್ಕೆ ಐಸಿಸಿ ನಿಯೋಗ. ಚಾಂಪಿಯನ್ಸ್ ಟ್ರೋಫಿ 2025ರ ಸಿದ್ಧತೆಗಳನ್ನ ಪರಿಶೀಲನೆ ಮಾಡೋಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಈ ತಿಂಗಳಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಲಿದೆ. ಕ್ರೀಡಾಂಗಣಗಳ ಸ್ಥಿತಿಗತಿ, ಮೈದಾನದಲ್ಲಿನ ವ್ಯವಸ್ಥೆ, ಪ್ರೇಕ್ಷಕರ ಗ್ಯಾಲರಿ ಹೀಗೆ ಎಲ್ಲವೂ ಹೇಗಿದೆ ಅನ್ನೋದನ್ನ ಪರಿಶೀಲನೆ ನಡೆಸಲಿದ್ದಾರೆ. ಆ ಬಳಿಕವಷ್ಟೇ ಚಾಂಪಿಯನ್ಸ್ ಟ್ರೋಫಿಗೆ ಆತಿಥ್ಯ ವಹಿಸೋಕೆ ಪಾಕಿಸ್ತಾನಕ್ಕೆ ಗ್ರೀನ್ ಸಿಗ್ನಲ್ ಸಿಗಲಿದೆ. ಈ ನಿಯೋಗ ಪಾಕಿಸ್ತಾನದಲ್ಲಿ ಟೂರ್ನಿಯ ಸಿದ್ಧತೆಗಳನ್ನು ಪರಿಶೀಲಿಸಿದ ಬಳಿಕವೇ ಐಸಿಸಿಗೆ ವರದಿಯನ್ನು ಸಲ್ಲಿಸಲಿದೆ. ಆ ಬಳಿಕ ಐಸಿಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ. ಬಿಸಿಸಿಐಯ ಕಾರ್ಯದರ್ಶಿ ಜೈಶಾ ಅವರು ಡಿಸೆಂಬರ್ 1ರಂದು ಐಸಿಸಿಯ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ. ಅದಕ್ಕೂ ಮೊದಲು ಐಸಿಸಿ ನಿಯೋಗ ಪಾಕಿಸ್ತಾನಕ್ಕೆ ಹೋಗಲಿದೆ. ಐಸಿಸಿ ನಿಯೋಗ ಈಗಾಗಲೇ ಪಿಚ್ ಸಲಹೆಗಾರರು, ಭದ್ರತಾ ಮುಖ್ಯಸ್ಥರು ಮತ್ತು ಟೂರ್ನಿಯ ವ್ಯವಸ್ಥೆಗಳನ್ನು ಪರಿಶೀಲಿಸೋಕೆ ಪ್ರತ್ಯೇಕವಾಗಿ 3 ಬಾರಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದೆ. ಪಿಸಿಬಿ ಅಧಿಕಾರಿಗಳ ಜೊತೆ ಐಸಿಸಿ ನಿಯೋಗ ಚರ್ಚೆ. ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯವನ್ನು ವಹಿಸಿಕೊಂಡಿರೋ ಪಾಕಿಸ್ತಾನ ಪಂದ್ಯಗಳಿಗಾಗಿ 3 ಕ್ರೀಡಾಂಗಣಗಳನ್ನು ಫೈನಲ್ ಮಾಡಿದೆ. ಹೀಗಾಗಿ ಪಂದ್ಯ ನಡೆಯಲಿರುವ ಲಾಹೋರ್, ರಾವಿಲ್ಪಿಂಡಿ ಮತ್ತು ಕರಾಚಿಯ ಪ್ರಮುಖ ಸ್ಥಳಗಳಿಗೆ ಐಸಿಸಿ ನಿಯೋಗ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಸಮಾಲೋಚನೆ ನಡೆಸಲಿದೆ. ಪಂದ್ಯಗಳ ವೇಳಾಪಟ್ಟಿ, ಅಭ್ಯಾಸ ಪಂದ್ಯಗಳು, ಅಭ್ಯಾಸ ಸ್ಥಳಗಳು ಮತ್ತು ಟಿಕೆಟ್ಗಳಂತಹ ಅಗತ್ಯ ವಿವರಗಳ ಬಗ್ಗೆ ಪಿಸಿಬಿ ಅಧಿಕಾರಿಗಳ ಜೊತೆ ಐಸಿಸಿ ನಿಯೋಗ ಚರ್ಚೆ ಮಾಡಲಿದೆ. ಸದ್ಯಕ್ಕಷ್ಟೇ ಪಾಕಿಸ್ತಾನದಲ್ಲಿ ರಾಜಕೀಯ ಪರಿಸ್ಥಿತಿ ಚೆನ್ನಾಗಿಲ್ಲ. ಅಲ್ಲಿನ ಅತಿದೊಡ್ಡ ರಾಜಕೀಯ ಪಕ್ಷವಾಗಿರುವಂತಹ ಪಾಕಿಸ್ತಾನ್ ತೆಹ್ರೀಕ್-ಇ-ಇನ್ಸಾಫ್ ಈಗಿನ ಸರ್ಕಾರದ ಆಡಳಿತದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಆ ಪಕ್ಷದ ನಾಯಕ ಹಾಗೆ ಮಾಜಿ ಅಧ್ಯಕ್ಷ ಇಮ್ರಾನ್ ಖಾನ್ ಅವರು ಕಳೆದ 1 ವರ್ಷಕ್ಕೂ ಹೆಚ್ಚು ಕಾಲದಿಂದ ಜೈಲಿನಲ್ಲಿದ್ದಾರೆ. ಹೀಗಾಗಿ ಟೂರ್ನಿ ಆಯೋಜನೆ ದೃಷ್ಟಿಯಿಂದ ಎಲ್ಲಾ ರಾಷ್ಟ್ರಗಳ ಆಟಗಾರರಿಗೆ ಭದ್ರತೆಯ ಬಗ್ಗೆ ಕೂಡ ಮಾತುಕತೆ ನಡೆಸಲಿದ್ದಾರೆ. ಪರಿಶೀಲನೆ ಬಳಿಕವಷ್ಟೇ ಪಾಕಿಸ್ತಾನಕ್ಕೆ ಐಸಿಸಿ ಗ್ರೀನ್ ಸಿಗ್ನಲ್. ಮೇಲ್ನೋಟಕ್ಕೆ ಈಗ ಪಾಕಿಸ್ತಾನದಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ನಡೆಯೋದು ಅಂತ ಫಿಕ್ಸ್ ಆಗಿದೆ. ಬಟ್ ರಿಯಾಲಿಟಿ ಏನಂದ್ರೆ ಪಾಕಿಸ್ತಾನದ ಆತಿಥ್ಯಕ್ಕೆ ಐಸಿಸಿ ಬೋರ್ಡ್ ಈವರೆಗೂ ಕೂಡ ಅಂತಿಮ ಮುದ್ರೆಯನ್ನು ಒತ್ತಿಲ್ಲ. ಇದೇ ಕಾರಣಕ್ಕೆ ಐಸಿಸಿಯ ನಿಯೋಗ ಪಾಕ್ಗೆ ಭೇಟಿ ನೀಡ್ತಾ ಇದೆ. ಪಾಕಿಸ್ತಾನದಲ್ಲಿ ಭದ್ರತೆಯ ದೃಷ್ಟಿಯಿಂದ ಉತ್ತಮವಾಗಿದೆಯೇ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿದ್ದಾರೆ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಆಟಗಾರರ ಸುರಕ್ಷತೆಯೇ ಒಂದು ದೊಡ್ಡ ಸವಾಲು. ಬಾಂಗ್ಲಾದೇಶ ರೀತಿಯಲ್ಲೇ ಪಾಕಿಸ್ತಾನದಲ್ಲಿ ಭದ್ರತೆಗೆ ಅಡ್ಡಿಯಾದ್ರೆ ಮಹಿಳಾ ಟಿ20 ವಿಶ್ವಕಪ್ನಂತೆ ಚಾಂಪಿಯನ್ಸ್ ಟ್ರೋಫಿ ಕೂಡ ಸ್ಥಳಾಂತರ ಮಾಡುವ ತಕ್ಷಣದ ನಿರ್ಧಾರವನ್ನ ಐಸಿಸಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಚಾಂಪಿಯನ್ಸ್ ಟ್ರೋಫಿ ವೇಳಾಪಟ್ಟಿಗೆ ಅನುಮೋದನೆ ಸಿಗಲ್ವಾ? ಹೌದು, ಇದೇ ತಿಂಗಳು ಪಾಕ್ಗೆ ಭೇಟಿ ನೀಡಲಿರುವ ಐಸಿಸಿ ನಿಯೋಗವು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯೊಂದಿಗೆ ತಾತ್ಕಾಲಿಕ ವೇಳಾಪಟ್ಟಿಯ ಬಗ್ಗೆ ಚರ್ಚೆ ನಡೆಸಲಿದೆ. ಸೊ ಅಲ್ಲಿಗೆ ಪಿಸಿಬಿ ಈಗಾಗಲೇ ಕಳಿಸಿರುವಂತಹ ವೇಳಾಪಟ್ಟಿಯನ್ನ ಐಸಿಸಿ ಇನ್ನೂ ಕೂಡ ಅನುಮೋದಿಸಿಲ್ಲ ಅನ್ನೋದಂತೂ ಕನ್ಫರ್ಮ್. ಇದೆಲ್ಲದರ ನಡುವೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರಾಗಿರುವ ಜೈಶಾ ಆಯ್ಕೆಯಾಗುತ್ತಿದ್ದಾರೆ. ಹೀಗಾಗಿ ಪಾಕಿಸ್ತಾನದ ಚಾಂಪಿಯನ್ಸ್ ಟ್ರೋಫಿ ವೇಳಾಪಟ್ಟಿಗೆ ಅನುಮೋದನೆ ಸಿಗೋದು ಕೂಡ ಅನುಮಾನ ಎನ್ನಲಾಗ್ತಿದೆ. ಸದ್ಯಕ್ಕಂತೂ ಚಾಂಪಿಯನ್ಸ್ ಟ್ರೋಫಿಗೆ 8 ತಂಡಗಳು ಅರ್ಹತೆಯನ್ನು ಪಡ್ಕೊಂಡಿವೆ. ಭಾರತ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ದಕ್ಷಿಣ ಆಫ್ರಿಕಾ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಟೂರ್ನಿಯಲ್ಲಿ ಭಾಗವಹಿಸೋಕೆ ಅರ್ಹತೆಯನ್ನು ಪಡ್ಕೊಂಡಿವೆ. ಆದರೆ ಶ್ರೀಲಂಕಾ ತಂಡ ಈ ಪ್ರತಿಷ್ಠಿತ ಟೂರ್ನಿಯಿಂದ ಹೊರಗುಳಿದಿದೆ. ಪಾಕಿಸ್ತಾನ ರೆಡಿ ಮಾಡಿರುವಂತಹ ಕರಡು ವೇಳಾಪಟ್ಟಿ ಪ್ರಕಾರ ಫೆಬ್ರವರಿ 19ರಿಂದ ಟೂರ್ನಿ ಶುರುವಾಗುತ್ತೆ. ಫೈನಲ್ ಪಂದ್ಯಕ್ಕೆ ಮಾರ್ಚ್ 9ರಂದು ಡೇಟ್ ಅನ್ನು ಫಿಕ್ಸ್ ಮಾಡಲಾಗಿದೆ. ಇನ್ನು ಭಾರತ ತಂಡ ಫೆಬ್ರವರಿ 20ರಿಂದ ಚಾಂಪಿಯನ್ಸ್ ಟ್ರೋಫಿ ಅಭಿಯಾನವನ್ನು ಆರಂಭಿಸಲಿದೆ.
ಎ ಗುಂಪಿನಲ್ಲಿ ಕಾಣಿಸಿಕೊಂಡಿರುವ ಟೀಂ ಇಂಡಿಯಾ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. ಹಾಗೆ ಎರಡನೇ ಮ್ಯಾಚ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಕಣಕ್ಕಿಳಿಯಲಿದೆ. ಇನ್ನು ಮೂರನೇ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿಯಾಗಿರುವಂತಹ ಪಾಕಿಸ್ತಾನ ತಂಡದ ವಿರುದ್ಧ ಸೆಣಸಾಟ ನಡೆಸಿದೆ. ಟೀಂ ಇಂಡಿಯಾದ ಎಲ್ಲಾ ಪಂದ್ಯಗಳಿಗೆ ಲಾಹೋರ್ನ ಗಡ್ಡಾಫಿ ಸ್ಟೇಡಿಯಂ ಅನ್ನು ನಿಗದಿ ಮಾಡಲಾಗಿದೆ. ಅದರಂತೆ ಮೊದಲ ಸುತ್ತಿನಲ್ಲಿ ಭಾರತ ತಂಡ ತನ್ನೆಲ್ಲ ಪಂದ್ಯಗಳನ್ನು ಲಾಹೋರ್ನಲ್ಲಿ ಆಡಬೇಕಿದೆ. ಬಟ್ ಭಾರತ ಪಾಕಿಸ್ತಾನಕ್ಕೆ ಹೋಗುತ್ತಾ ಇಲ್ವೋ ಅನ್ನೋದು ಈ ಬಗ್ಗೆ ಕೂಡ ಇನ್ನೂವರೆಗೂ ಕ್ಲಾರಿಟಿ ಸಿಕ್ಕಿಲ್ಲ. ಅಷ್ಟೇ ಯಾಕೆ ಪಾಕಿಸ್ತಾನದಲ್ಲಿ ಟೂರ್ನಿ ನಡೆಯುತ್ತೋ ಇಲ್ವೋ ಅನ್ನೋದನ್ನು ಕೂಡ ಹೇಳೋಕ್ಕಾಗಲ್ಲ. ಐಸಿಸಿ ನಿಯೋಗದ ಭೇಟಿಗಾಗಿ ಕಾಯ್ತಾ ಇರುವಂತಹ ಪಾಕಿಸ್ತಾನ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಟೂರ್ನಿ ಕೈ ತಪ್ಪಿ ಹೋಗದಿರಲಿ ಅಂತ ಬೇಡಿಕೊಳ್ತಿದ್ದಾರೆ. ನಮಸ್ಕಾರ.